ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೊತ್ತಿಟ್ಟ ಆರೋಪ ಕೇಸ್. ಬಂಗ್ಲೆಗುಡ್ಡೆ ಅರಣ್ಯದ ರಹಸ್ಯ ಭೇದಿಸೋಕೆ ಹೊರಟ ಎಸ್ಐಟಿ ಅಧಿಕಾರಿಗಳು. ಬಂಗ್ಲಾಗುಡ್ಡದ ದಟ್ಟಾರಣ್ಯದಲ್ಲಿ ಇವತ್ತು ಮಹಜರು ನಡೆಸಬಹುದಾದ ಸಾಧ್ಯತೆ. ಅರಣ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಎಸ್ಒಸಿಒ ಟೀಮು, ಕಂದಾಯ ಸೇರಿ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ಸೂಚನೆ. ಮಹಜರ್ ವೇಳೆ ಹಾಜರಿರುವುದಕ್ಕೆ ಎಸ್ಐಟಿ ಅಧಿಕಾರಿಗಳಿಂದ ಸೂಚನೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಮಹಜರು. ನೋಡಿ, ಇವತ್ತು ಮಹಜರು ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸಂಬಂಧಪಟ್ಟಂತೆ ಇಲಾಖೆಗಳ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದಾರಂತೆ. ಮಹಜರು ವೇಳೆ ಹಾಜರಿರಬೇಕು ಅಂತ ಎಸ್ಐಟಿ ಅಧಿಕಾರಿಗಳಿಂದ ಸೂಚನೆಯನ್ನು ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಳೆದ 3 ದಿನಗಳಿಂದ ಇವತ್ತು ಸ್ಥಳ ಮಹಜರು ಮಾಡಬಹುದು ಅನ್ನೋ ಚರ್ಚೆ ಇತ್ತು. ನಾಳೆ ಕೋರ್ಟ್ನಲ್ಲಿ ಅರ್ಜಿ ಏನು ನೋಟಿಸನ್ನು ನೀಡಿದ್ರು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿಯೇ ಸ್ಥಳ ಮಹಜರನ್ನು ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದೆಯಾ ಎಸ್ಐಟಿ ಅನ್ನುವಂಥ ಅನುಮಾನ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದಲ್ಲಿ ಈ ಒಂದು ಮಹಜರು ನಡೆಯಲಿದೆ. ಸಂಬಂಧಪಟ್ಟಂಥ ಕಂದಾಯ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಇವರೆಲ್ಲರಿಗೂ ಸೂಚನೆ ನೀಡಿದ್ದಾರೆ. ಸ್ಥಳ ಮಹಜರು ಆಗಬೇಕಾದ್ರೆ ನೀವುಗಳು ಇರಬೇಕು ಅಂತ. ಬುರುಡೆ ತಂದ ಹಾಗೂ ಅಡಗಿಸಿ ಇಟ್ಟಿದ್ದ ಸ್ಥಳದ ಸುತ್ತ ಮಹಜರು. ಬಂಗ್ಲೆಗುಡ್ಡದಿಂದ ಬುರುಡೆ ತಂದಿದ್ದ ಸೌಜನ್ಯ ಮಾವ ವಿಠಲ್ ಗೌಡ. ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಹೇಳಿಕೆ ನೀಡಿರುವಂಥ ವಿಠಲ್ ಗೌಡ ಈಗಾಗಲೇ ಬಂಗ್ಲೆಗುಡ್ಡದಲ್ಲಿ 2 ಬಾರಿ ಮಹಜರು ನಡೆಸಿರುವ ಎಸ್ಐಟಿ. ಬುರುಡೆ ತಂದ ಹಾಗೂ ಅಡಗಿಸಿ ಇಟ್ಟ ಜಾಗದಲ್ಲಿ ಮಹಜರು ನಡೆಸಿದ್ದ ಎಸ್ಐಟಿ. ಆದರೆ ರಾಶಿ ಮಾನವನ ಕಳೇಬರ ಇದೆ ಎಂದಿದ್ದ ವಿಠಲ್ ಗೌಡ ಮಹಜರ್ ವೇಳೆ ಸಾಕಷ್ಟು ಅಸ್ಥಿಪಂಜರ ಕಾಣಿಸಿತ್ತು ಅಂತ ಕೇಳಿತು. ಹೀಗಾಗಿ ಇಂದು ಮತ್ತೊಮ್ಮೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ಮಹಜರು ಮಾಡಬಹುದಾದ ಸಾಧ್ಯತೆ. ವಿಠಲ್ ಗೌಡರನ್ನ ಕರೆದುಕೊಂಡು ಹೋಗಿ ಮಹಜರು ಮಾಡಬಹುದಾದ ಸಾಧ್ಯತೆ. ಈಗಾಗಲೇ 2 ಬಾರಿ ಕರ್ಕೊಂಡು ಹೋಗಿ ಮಹಜರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಅಸ್ಥಿಪಂಜರಗಳಿಗಿತ್ತಂತೆ, ಮೂಳೆಗಳಿಗಿತ್ತಂತೆ. ಎಸ್ಐಟಿ ಅಧಿಕಾರಿಗಳು ಅದನ್ನು ನೋಡಿದ್ರಂತೆ, ಬಟ್ ಮುಟ್ಟಿರಲಿಲ್ವಂತೆ, ಅದ್ರ ಬಗ್ಗೆ ವಿಚಾರಿಸಿರ್ಲಿಲ್ವಂತೆ. ಯಾವಾಗ ಈ ಪ್ರಕರಣದಲ್ಲಿ ವಿಠಲ್ ಗೌಡ ಸ್ಟೇಟ್ಮೆಂಟ್ ಕೊಟ್ಟರು, ಅದರ ಜೊತೆಗೆ ಇನ್ನೂ ಇಬ್ಬರು ಕೋರ್ಟ್ ಮೊರೆ ಹೋದರು. ಇದೀಗ ಎಸ್ಐಟಿ ಅಲರ್ಟ್ ಆಗ್ತಾ ಇರೋದು. ನಾಳೆ ದಿನ ಯಾರೂ ಕೂಡ ಕೈ ಮಾಡಿ ತೋರಿಸಬಾರ್ದು ಎಸ್ಐಟಿ ಕಡೆಗೆ. ಇವರಿಂದ ಹಾಗಾಯಿತು ಹೀಗಾಯಿತು, ತನಿಖೆನೇ ಮಾಡಲಿಲ್ಲ, ನಾವು ಹೇಳಿದ್ರು ಮಾಡಲಿಲ್ಲ, ನಾವು ಸ್ಥಳ ಗುರುತು ಮಾಡ್ತಾ ಇದ್ವಿ ಅಂತೆಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಸ್ಥಳ ಮಹಜರು ಮಾಡಬಹುದಾದ ಸಾಧ್ಯತೆ ಇದೆ. ಸೌಜನ್ಯ ಮಾವ ವಿಠಲ್ ಗೌಡನನ್ನು ಕರೆದುಕೊಂಡು ಹೋಗಿಗೆ ಸ್ಥಳ ಮಹಜರನ್ನು ಮಾಡಬಹುದಾದ ಸಾಧ್ಯತೆ ಇದೆ. ಈಗಾಗಲೇ ಬಂಗ್ಲೆಗುಡ್ಡದಲ್ಲಿ 2 ಬಾರಿ ಮಹಜರನ್ನು ಮಾಡಿದ್ದಾರೆ ಎಸ್ಐಟಿ.